ಜಡ್ಜಸ್ಗೆ ಟ್ರಾನ್ಸ್ಫರ್ ಎವ್ರಿ 3 years ಅನ್ನೋದು ಕನ್ಫರ್ಮ್. ಟ್ರಾನ್ಸ್ಫರ್ ನೋಟಿಫಿಕೇಶನ್ ಬಿಟ್ಟಿದ ತಕ್ಷಣ ಫಸ್ಟು ನಾವು ನೋಡೋದು ಯಾವ ಪ್ಲೇಸ್ ಆಗಿದೆ ಅಂತ. ಅಲ್ಲಿರೋ ಜಡ್ಜಸ್ಸಿಗೆ ನಾವು ಫೋನ್ ಮಾಡಿ ಕೇಳೋದು, ಬಾರ್ ಸಪೋರ್ಟ್ ಮಾಡ್ತಾರಾ ಡಿಸ್ಪೋಸಲ್ಗೆ? ಸೊ ಅದೇ ಕೆಲಸ ನಾನು ಮಾಡಿದ್ದು. ಸೊ ನಾನು ನನ್ನ ಸಿಸ್ಟರ್ ಆಫೀಸರ್ಸಿಗೆ ಫೋನ್ ಮಾಡಿದೆ. ಆಗ ಅವ್ರು ಹೇಳಿದ್ದೆ, ಮೇಡಮ್ ಫುಲ್ ಕೋಆಪರೇಷನ್ ಇದೆ, ಫಾಸ್ಟಾಗಿ ಡಿಸ್ಪೋಸ್ ಆಗುತ್ತೆ, ಕೋರ್ಟಾಗಂತೂ ಯೋಚನೆ ಮಾಡಬೇಡಿ, ನೆಮ್ಮದಿಯಾಗಿ ಬನ್ನಿ ಅಂತ. ಸೊ ಎಲ್ಲ ಟೆನ್ಷನ್ನ ಅಲ್ಲೇ ಬಿಟ್ಟು ನಾನು ಇಲ್ಲಿ ಬಂದಿದ್ದು. ಸೊ ನೀವೇನು ಮಾಡ್ತೀರಾ? ನೋಟಿಫಿಕೇಶನ್ ಬಂದಿದ ತಕ್ಷಣ, ಓ ಈ ಮೇಡಮ್ಮ ಎಲ್ಲಿಂದ ಬಂದಿದ್ದು, ಎಲ್ಲೆಲ್ಲಿ ಕೆಲಸ ಮಾಡಿದ್ರು, ಗೂಗಲ್ಗಿನ್ನ ಜಾಸ್ತಿ ನನ್ನ ಬಗ್ಗೆ ನೀವು ರಿಸರ್ಚ್ ಮಾಡಿಬಿಟ್ಟಿದ್ದೀರ. ಆದರೂ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕೃಪಾ ಅಂತ. ನಾನು ಫಸ್ಟ್ ಪೋಸ್ಟಿಂಗ್ ಆಗಿದ್ದು ಕೋಲಾರಲ್ಲಿ, 5 years ಕೋಲಾರ ಸರ್ವೀಸು, ಅಲ್ಲಿಂದ 3 years ಶಿವಮೊಗ್ಗ. ಸೊ 2016 ಬ್ಯಾಚ್. ಸೊ ನಿಮ್ಮ ಗೂಗಲ್ಗಿನ್ನ ನನಗೊಂಚೂರು ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಆ್ಯಂಡ್ ಅನದರ್ ಆಸ್ಪೆಕ್ಟ್ ಈಸ್, ಈ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅನ್ನೋದೊಂದು ರಥ. ಆದರೆ ಬಾರ್ ಆ್ಯಂಡ್ ಬೆಂಚ್ 2 ಚಕ್ರ. ಸೊ ಇಬ್ಬರದು ಕೋಆಪ್ರೇಷನ್ ಇದ್ದರೆ ಮಾತ್ರ ಈ ರಥ ಸ್ಮೂತಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಸೊ ಆ ಕೋಆಪ್ರೇಷನ್ ನಿಮ್ಮಿಂದ ಬಯಸ್ತಾ ನೀವು ಕೊಡ್ತೀರಿ ಅಂತ ಆಶಿಸ್ತಾ ನಾನು ಹೇಳಿ ಮಾಡಿ. ಮತ್ತು ಮಂಡ್ಯದಲ್ಲಿ 4 ವರ್ಷ ಈಗಾಗಲೇ ಮೊದಲೇ ಕೆಲಸ ಮಾಡಿದ್ದೆ. 2010ರಿಂದ 14 ಮಂಡ್ಯದಲ್ಲಿದ್ದೆ. ಈಗ 10 ವರ್ಷ ಆದ ನಂತರ ಮತ್ತೆ ನಮ್ಮ ಕೆ ಬಂದಿದ್ದೀನಿ. ನಮ್ಮ ಮಂಡ್ಯ, ಬೆಂಗಳೂರು, ತುಮಕೂರು ಇದು ಕೆ ಆಗ್ತದೆ. ಇವತ್ತು ಹೊಸಪೇಟೆ ಒಂದು ಸಲ ಹೋಗಿದ್ದೆ. ಈ ಥರ 15 ವರ್ಷ ಸರ್ವಿಸ್ ಮಾಡಿದೆ. ಈಗಾಗಲೇ ಸೀನಿಯರ್ ಡಿವಿಷನ್ 6 ವರ್ಷ, ಸೀನಿಯರ್ ಡಿವಿಷನ್ 6 ವರ್ಷ ಕೆಲಸ ಮಾಡಿದ್ವಿ. ಅದು ನಮ್ಮ ಪೊಲೀಸ್ ಆಫೀಸರ್ ಕೇಳಿದಾಗ ಬಂದಿದ್ದ ತಕ್ಷಣ ಹೇಳಿದ್ರು, ಒಳ್ಳೆ ಕೋಆಪ್ರೇಷನ್ ಇದೆ, ಒಳ್ಳೆ ಡಿಸ್ಪೋಸಲ್ ಕೊಡ್ತಾರೆ ಅಂತ. ಮತ್ತು ಮಂಡ್ಯದಲ್ಲಿ ಕೆಲವು ವಕೀಲರುಗಳು ಎಲ್ಲ ನಮ್ಮ ಸೀನಿಯರ್ಸ್ ಕಳಿಸಿದಾರಲ್ಲ, ಮತ್ತು ಡಿ ಜೆ ಸಾರ್ಗಳೆಲ್ಲ ಹೇಳಿದರು, ಒಳ್ಳೆ ಡಿಸ್ಪೋಸಲ್ ಕೊಡ್ತಾರೆ, ಸಿವಿಲ್ ಚೆನ್ನಾಗಿದೆ ಅಂತ. ನಾವು ಮೊದಲು ಬೇಸಿಕಲಿ ಸಿವಿಲ್ ಆಫೀಸರ್, ಸಿವಿಲ್ ಜಾಸ್ತಿ ಡಿಸ್ಪೋಸ್ ಮಾಡ್ತೀವಿ. ಇನ್ನೆಲ್ಲ ಮಾಡ್ತೀವಿ, ಮಾಡಲ್ಲ ಅಂತಲ್ಲ, ಮಾಡ್ತೀವಿ, ಬಟ್ ಕಡಿಮೆ ಸಿವಿಲ್ ಡಿಸ್ಪೋಸ್ ಮಾಡ್ತೀವಿ. ಈಗ ನಮ್ಮ ಪೊಲೀಸ್ ಆಫೀಸರ್ಗೆ ಹೆಂಗೆ ಕೋಆಪ್ರೇಷನ್ ಕೊಡೋದು, ಅದಕ್ಕೆ ಕೋಆಪ್ರೇಷನ್ ಕೊಡಿ ಅಂತ ನಾವು ಕೇಳ್ಕೊಳ್ತಾ 2 ಮಾತನ್ನು ಮುಗಿಸ್ತೀವಿ. ನಾವುಗಳು ಹೊಸದಾಗಿ ಆಗಮಿಸಿರತಕ್ಕಂತಹ ಜಡ್ಜ್ಗಳ ಬಗ್ಗೆ ಈಗಾಗಲೇ ನಾವು ಇದಕ್ಕಿಂತ ಪೂರ್ವ ತಿಳ್ಕೊಳ್ತಕ್ಕಂಥದ್ದು ಪ್ರತಿಯೊಂದು ಕರ್ನಾಟಕ ಸ್ಟೇಟಿಂದ ಇರತಕ್ಕಂಥ ಒಂದು ವಾಡಿಕೆ ಆಗಿದೆ, ತಿಳ್ಕೊಳ್ತೀವಿ, ಅದು ಸತ್ಯ. ಹಾಗೆಯೇ ನಮ್ಮ ಕೃಪಾ ಮೇಡಮ್ರವ್ರು ಹೇಳಿದಾಗೆ ನಾವು ನೀವೆಲ್ಲ, ಅವರು ಮತ್ತು ನಾವೆಲ್ಲ ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಬೆಂಚ್ ಆ್ಯಂಡ್ ಬಾರಿ ಒಂದೇ ನಾಣ್ಯದ, ಅಲ್ಲಿ ಆ ಒಂದೇ ನಾಣ್ಯದ 2 ಮುಖಗಳು ಒಂದು ಕೆಲಸ ಮಾಡ್ತಿದೆಯಾ ಅಂತಂದರೆ ಅದರಲ್ಲಿ ಚಿಕ್ಕ ಪುಟ್ಟತಕ್ಕಂಥ ಒಂದು ಇವುಗಳೆಲ್ಲ ಬರ್ತಿರ್ತದೆ. ನ್ಯಾಯಾಲಯದ ಕಲಾಪಗಳು ನಡೆಯತಕ್ಕಂಥ ಕಲಾಪ ಸಮಯದಲ್ಲಿ ವಕೀಲರು ಮತ್ತು ನ್ಯಾಯಾಧೀಶರ ಮಧ್ಯೆ ಬರ್ತಕ್ಕಂಥದ್ದು ವಾಡಿಕೆ ಇದೆ, ಪ್ರತಿಯೊಂದು ಇದರಲ್ಲೂ ವಾಡಿಕೆ. ಅಂಥ ಒಂದು ಚಿಕ್ಕ ಪುಟ್ಟ ತಪ್ಪಾದಂಥ ಸಮಯದಲ್ಲಿ, ಇದರಲ್ಲಿ ಮಾತುಗಳೆಲ್ಲ ಒಂದು ಸ್ವಲ್ಪ ಇದಂಥ ಸಮಯದಲ್ಲಿ ಹೊಸದಾಗಿ ಆಗಮಿಸಿರತಕ್ಕಂಥ ನಮ್ಮ ಸನ್ಮಾನ್ಯ ನ್ಯಾಯಾಧೀಶರು ಅವುಗಳನ್ನೆಲ್ಲ ಒಂಚೂರು ನಮ್ಮ ಜೊತೆ ಒಂದು ಕೋಆಪರೇಷನ್ ಕೊಡಬೇಕು ಅಂತ ನನ್ನ ವಕೀಲರ ಪರವಾಗಿ ನಾನು ಕೇಳ್ಕೊಳ್ತೀನಿ. ಈ ಒಂಥರ ಹೊಸ ವರ್ಷ ಇದ್ದಂಗೆ ನಮಗೆ ಎಲ್ಲರೂ ಖುಷಿಯಿಂದ ಬಂದಿದ್ದೀವಿ. ಸೊ ಮೇಡಮ್ ಆಗಲೇ ಹೇಳಿದ್ದಾರೆ, ಒಳ್ಳೆ ಒಪಿನಿಯನ್ ಇದೆ ಅಂತ. ನಮಗೂ ಕೂಡ ಅದೇ ಒಪಿನಿಯನ್ ಇದೆ. ಸೊ ಹಾಗಾಗಿ ಎಲ್ಲರೂ, ನಿಮಗೆ ಗೊತ್ತಿದೆ, ಈಗ ಮಾತಾಡಿದ್ದಾರೆ ಹಾಗೆ ಸರ್ ಕೂಡ ಮೇಡಮ್ ತುಂಬ ನಾಲೆಜಬಲ್ ಪರ್ಸನ್ಸ್ ಇದ್ದಾರೆ. ಸೊ ಜೂನಿಯರ್ಸ್ ಯಾರಿದ್ದೀರಾ ದಯವಿಟ್ಟು ಪ್ರಿಪೇರ್ ಆಗಿ ಬನ್ನಿ, ಏನೇ ಇದ್ದರೂ ಅವರು ಗೈಡ್ ಮಾಡ್ತಾರೆ ಅಂತ ಒಪಿನಿಯನ್ ಇದೆ ನನಗೆ. ಸೊ ಹಾಗಾಗಿ ಚೆನ್ನಾಗಿ ಅವಕಾಶನ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ. 3 ವರ್ಷ ಇದೆ. ಸೊ ಹಾಗಾಗಿ ಯಾರು ಕೂಡ ಲಾಸ್ ಮಾಡ್ಕೋಬೇಡಿ, ಇದೊಂದು ಏನಂತಾರೆ ಅಡ್ವಾಂಟೇಜ್ ತೊಗೊಳ್ಳಿ, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಂಡು ದಯವಿಟ್ಟು ಎಲ್ಲರೂ ಕಲ್ತ್ಕೊಂಡು ಬನ್ನಿ. ಅವ್ರನ್ನ ಸಬ್ಮಿಷನ್ಸ್ ಮಾಡಿ, ಏನೇ ತಪ್ಪಿದ್ರು ಯಾರೇ ಆಗಲಿ ಜಡ್ಜಸ್ ಕರೆಕ್ಷನ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಒಳ್ಳೆ ಒಪಿನಿಯನ್ ಇದೆ. ಅದು ಇನ್ನೂ ಚೆನ್ನಾಗಿ ಮಾಡಿಕೊಂಡು ಇನ್ನೂ ಮುಂದಿನ ವರ್ಷಗಳಲ್ಲಿ ಇನ್ನೂ ಒಳ್ಳೆ ಹೆಸರನ್ನು ತೊಗೊಳ್ಳಿ ಅಂತ ಹೇಳ್ತಾ ನಾನು ಮಾತನಾಡ್ಬೋದು.